ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ಭುವಿ ಗೌರಿ ಹತ್ರ ಆಣೆ ಮಾಡಿಸ್ಕೊಂಡು ಕೇಳ್ತಾ ಇರ್ತಾಳೆ, ನೋಡಮ್ಮ ನೀನು ಡೆವಿಲ್ ಅಂಕಲ್ ಬರೋಕ್ಕೂ ಮುಂಚೆ ಖುಷಿಯಾಗಿರಲಿಲ್ಲ, ಅವ್ರು ಬಂದಮೇಲೆ ತಾನೇ ನೀನು ಖುಷಿಯಾಗಿರೋದು, ನಿಜ ಹೇಳು ಅಂತ ಕೇಳ್ತಾ ಇರಬೇಕಾದ್ರೆ ಗೌರಿ ತುಂಬ ಶಾಕಾಗಿ ಭುವಿನ ನೋಡ್ತಾ ಇರ್ತಾಳೆ. ಆವಾಗ ವಿಜಯ್ ಸಹ ಹೇಳ್ತಾ ಇರ್ತಾಳೆ, ಕೇಳ್ತಾ ಇದ್ದಾಳಲ್ಲ ನಿನ್ನ ಮಗಳು, ಏಳು ಗೌರಿ ಅಂತ ಅವಳು ಸಹ ಕೋಪ ಮಾಡಿಕೊಂಡು ಹೇಳ್ತಾ ಇರಬೇಕಾದ್ರೆ ವಾಸಂತಿನೂ ಹೇಳ್ತಾ ಇರ್ತಾಳೆ, ನಿಜ ಅಲ್ವೇ ನಮ್ಮ ಭುವಿ ಹೇಳ್ತಾ ಇರೋದು ನಿಜ, ಡೆವಿಲ್ ಬರೋಕ್ಕೂ ಮುಂಚೆ ನೀನು ತುಂಬ ಡಲ್ಲಾಗಿದ್ದೆ, ಅವ್ನು ಬಂದಮೇಲೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೆ ಅಂತ ಅನ್ಬೇಕಾದ್ರೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ದಲೇ ತನ್ನ ಪಾಡಿಗೆ ತಾನು ಹಾಗೆ ಗೌರಿ ಇರ್ತಾ ಇರಬೇಕಾದ್ರೆ ಅವ್ರ ಫೋನ್ ರಿಂಗ್ ಆಗ್ತಿರುತ್ತೆ. ಅಷ್ಟೊತ್ತಿಗೆ ಮೈಂಡ್ನ ಡೈವರ್ಟ್ ಮಾಡಿಕೊಂಡು, ನನಗೆ ಅಮ್ಮರು ಕಾಲ್ ಮಾಡ್ತಾ ಇದ್ದಾರೆ, ನಾನು ಮಾತಾಡಿ ಬರ್ತೀನಿ, ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ, ಯಾರು ಮಾತಾಡಬೇಡಿ ಅಂತ ರಫ್ ಆ್ಯಂಡ್ ಟಫಾಗೆ ಮಾತಾಡ್ಬಿಟ್ಟು ಅಕ್ಕ ನೀನು ಊಟ ಮಾಡಿಸು ಅಂತ ಹೇಳಿ ಹೊರಟೋಗ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ವಿಜಯ್ ಭುವಿಗೆ ಊಟ ಮಾಡಿಸ್ತಾ ಇರ್ತಾಳೆ. ಮನೆಯವರೆಲ್ಲರೂ ತುಂಬ ಬೇಜಾರು ಮಾಡಿಕೊಂಡು ಹಾಗೆ ಗೌರಿ ನೆನಪಿಸ್ಕೊಂಡು ಕೂತ್ಕೊಂಡಿರ್ತಾರೆ. ಇನ್ನೊಂದು ಕಡೆ ಇಲ್ಲಿ ರುದ್ರ ಅವರಪ್ಪನ ಅಪ್ಪಯ್ಯ ಅಂತ ತಿರುಗಿಸ್ತಾ ಇರಬೇಕಾದ್ರೆ ಏನಾಯಿತು ಅಂತ ಹೇಳ, ಯಾಕಲ ಈ ಥರ ಖಾಲಿ ಡಬ್ಬು ಥರ ಒಟ ಅಂತ ಬಡ್ಕೋತಿದ್ಯಾ ಅನ್ಬೇಕಾದ್ರೆ, ಅಯ್ಯೋ ಅಪ್ಪಯ್ಯ ನಿನಗೊಂದು ಗುಡ್ ನ್ಯೂಸ್ ತಂದಿದ್ದೀನಿ, ಹಾಗೆ ಸಿಹಿ ಸುದ್ದಿ ತಂದಿದ್ದೀನಿ, ಅದಕ್ಕೂ ಮುಂಚೆ ನೀನು ಸ್ವೀಟ್ ತಿನ್ನು ಅಂತ ಕೊಡ್ತಾ ಇರ್ತಾನೆ. ಆಗ ಅವ್ರ ಅಪ್ಪ ಹೇಳ್ತಾ ಇರ್ತಾನೆ, ಮೊದಲು ಅದೇನು ಅಂತ ಹೇಳಲ್ಲ ಅನ್ಬೇಕಾದ್ರೆ, ಯಾರಾದರೂ ನಮ್ಮ ಶತ್ರುಗಳು ಏನಾದರೂ ಸತ್ತೋದ್ರಲ್ಲ ಅಂತ ಅವ್ರ ಅಪ್ಪ ಕೇಳ್ತಿರ್ಬೇಕಾದ್ರೆ, ಅಯ್ಯೋ ಅಪ್ಪಯ್ಯ ಕೇಳ್ತಿದೆಯಲ್ಲ, ಅವನು ಆದಷ್ಟು ಬೇಗ ದೂರ ಆಗ್ತಿದ್ದಾನೆ ಅಂದಾಗ ಯಾರಲ್ಲ ಅಂತ ಅಂದಾಗ ಗೌರಿನೂ ಶಂಕರು ದೂರ ಆಗ್ತಾ ಇದ್ದಾರೆ. ಖುದ್ದಾಗಿ ಗೌರಿನೇ ನಿಂತ್ಕೊಂಡು ಅವನನ್ನು ಅರೆಸ್ಟ್ ಮಾಡಿದಾಳೆ, ಇನ್ನೇನು ದೂರ ಆಗೋದು ಒಂದೇ ಬಾಕಿ ಅಂತ ಅಂದಾಗ ಅದನ್ನು ನೆನ್ಕೊಂಡು ತುಂಬ ಖುಷಿ ಪಡ್ತಾ ಇರ್ತಾನೆ. ಮತ್ತೆ ರುದ್ರ ಹೇಳ್ತಾ ಇರ್ತಾನೆ, ಆ ಗಂಗಾ ಇದಳಲ್ಲ ಅವಳು ಹೋಗಿ ಬಿಡಿಸ್ಕೊ ಬಂದ್ಲಂತೆ ಜೈಲಿಂದ ಅಂತ ಅಂದಾಗ ಶಿವರುದ್ರಪ್ಪ ತುಂಬ ಬೇಜಾರು ಮಾಡಿಕೊಂಡು, ಪೆಕ್ರ ನನ್ನ ಮಗನೇ, ಶತ್ರುಗಳು ಸತ್ತರೆ ಖುಷಿ ಪಡಬೇಕು, ಅದು ಬಿಟ್ಬಿಟ್ಟು ಇಂಥ ಚಿಕ್ಕ ವಿಷಯಕ್ಕೆ ಖುಷಿ ಪಡಬಾರ್ದು ಅಂತ ಸ್ವೀಟ್ನ ತೆಗೆದು ಎಸ್ದಾಗ, ಏನಪ್ಪಯ್ಯ ಸ್ವೀಟ್ನ ತೆಗೆದು ಡಸ್ಟ್ಬಿನ್ನಿಗೆ ಹಾಕ್ತೆ ಅಂತ ಅನ್ಬೇಕಾದ್ರೆ, ಇನ್ನೇನು ನನ್ನ ಮಗನೇ, ಪೆಕ್ರ ನನ್ನ ಮಗನೇ, ನೀನು ಈಗ ಗಂಡ ಹೆಂಡತಿ ಜಗಳ ಅವ್ನು ಮಲಗೋರ್ಗು ಅಂತ ನೀನು ಗಾದೆ ಕೇಳಿಲ್ವಾ, ಈಗ ಗಂಡ ಏನಾದರೂ ಪಾನಿಪುರಿ ಕೊಡಿಸ್ಲಿಲ್ಲ ಅಂದರೂ ಡೈವರ್ಸ್ ಕೊಡ್ತಾರೆ, ಅಥವಾ ಖರ್ಚಿಗೆ ಕಾಸು ಕೊಡಲಿಲ್ಲ ಅಂದರೂ ಡೈವರ್ಸ್ ಕೊಡ್ತಾರೆ. ಅಂಥದ್ರಲ್ಲಿ ಈ ಗೌರಿ ಮತ್ತು ಶಂಕರದು ಪ್ರೀತಿ ತುಂಬ ಸ್ಟ್ರಾಂಗ್ ಇದೆ, ನಾವು ಏನು ಮಾಡೋಕ್ಕಾಗ್ತಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿದ್ರೆ ನೀನು ಈ ವಿಷಯ ತಂದಿದ್ದೀಯ ಅಂತ ಬೈತಾ ಇರ್ತಾನೆ. ಅವರಿಬ್ಬರು ಪ್ರೀತಿ ತುಂಬ ಸ್ಟ್ರಾಂಗ್ ಇದೆ, ಹೇಳೋಕ್ಕಾಗಲ್ಲ, ಅವರು ಒಂದಾದರೂ ಒಂದಾಗ್ಬೋದು, ಅದನ್ನೇ ನಾವು ಅಡ್ವಾಂಟೇಜಾಗಿ ಇಟ್ಕೊಂಡು ಅವರು ಒಂದಾಗ್ದಂಗೆ ನಾವು ಏನಾದರೂ ಮಾಡಿ ಪ್ಲ್ಯಾನ್ ಮಾಡಿ ಅವರಿಬ್ಬರೂ ಶಿವನ ಪಾದಕ್ಕೆ ಕಳಿಸ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ರುದ್ರನು ಕೋಪ ಮಾಡಿಕೊಂಡು ಹೂ ಅಪ್ಪಯ್ಯ ಅಂತ ಹೇಳ್ತಾ ಇರ್ತಾನೆ. ಈಗ ಮತ್ತೆ ಶಿವರುದ್ರಪ್ಪ ಅಮ್ಮಿಸ ತಿರ್ಸ್ಕೊಂಡು ಹೇಳ್ತಾ ಇರ್ತಾನೆ, ನಾವು ಆದಷ್ಟು ಬೇಗ ಗೌರಿ ಕಣ್ಣಿಗೆ ಬೀಳಬೇಕು ಅಂತ ಅಂದಾಗ, ಏನಪ್ಪಯ್ಯ ಈಗ ಹೇಳ್ತಿದ್ದೀಯ ಅಂದಾಗ, ಹೂಕೋಣ ಅಂತ ಅಂದಾಗ, ಸರಿ ಬಿಡಪ್ಪಯ್ಯ ನೀರಿಗೆ ಇಳ್ದಾಯ್ತು, ಚಳಿನೋ ಗಾಳಿನೋ ಮಳೆ ನುಗ್ತಾ ಇರೋಣ ಅಂತ ಅಂದಾಗ ಸಿಕ್ಕಾಬಟ್ಟೆ ನಗಾಡ್ತಾ ಇರ್ತಾನೆ. ಮತ್ತೆ ಶಿವರುದ್ರಪ್ಪ ಹೇಳ್ತಾ ಇರ್ತಾನೆ, ನಾಡಿದ್ದೇ ವ್ಯವಸ್ಥೆ ಮಾಡು, ಗೌರಿ ಆಫೀಸ್ಗೆ ಹೋಗೋಣ ಅಂತಂದಾಗ, ಸರಿ ಅಪ್ಪಯ್ಯ ನಾನು ಶುರು ಮಾಡ್ತೀನಿ, ಆಪ್ರೇಷನ್ ಗೌರಿ ಶುರು ಅಂತವ ಹೇಳ್ಕೊಂಡಿಬ್ರು ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಗೌರಿ ಇಲ್ಲಿ ಅಮ್ಮನ ನೋಡೋಕ್ಕೆ ಅಂತ ಬಂದಿರಬೇಕಾದ್ರೆ ಅಮರ್ ಹೇಗಿದೆಯಾ ಅಂತ ಕೇಳ್ತಾ ಇರಬೇಕಾದ್ರೆ, ನಾನು ಇವಾಗ ಬೆಟರ್ ಆಗಿದ್ದೀನಿ, ಶಂಕರ್ ಅವ್ರು ಹೇಗಿದ್ದಾರೆ, ಶಂಕರ್ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತಾ ಇರಬೇಕಾದ್ರೆ ಗೌರಿ ಏನು ಮಾತಾಡದೆ ಎಡ್ಡೆಲ್ಲ ಕೂತಿರ್ಬೇಕಾದ್ರೆ, ನಿನ್ನೆ ಮಾತಾಡ್ತಿರೋದು ಶಂಕರ್ ಅವ್ರಿಗೆ ಏನಾಯಿತು ಅಂತ ಹೇಳು ಗೌರಿ ಅಂತ ಕೇಳ್ತಾ ಇರ್ತಾನೆ. ಗೌರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಅಮರ್, ಮನುಷ್ಯತ್ವನೇ ಮರೆತು ನಿನಗೆ ರಾಕ್ಷಸನ ಥರ ಹೊಡೆದೋಗಿದ್ದೇನೆ, ಅಂಥವ್ರ ಬಗ್ಗೆ ಮಾತಾಡ್ತಿದೆಯಲ್ಲ, ನಿನಗೇನಾಗಿದೆ ಅಂತ ಬೈತಾ ಇರ್ತಾಳೆ. ಅದಕ್ಕೆ ಅಮರ್ ಹೇಳ್ತಾ ಇರ್ತಾನೆ, ಇದನ್ನು ನಾನು ನಂಬೋಕ್ಕೆ ಸಾಧ್ಯ ಇಲ್ಲ, ಶಂಕರ್ ಅವ್ರು ಈ ಥರ ಮಾಡೋಕ್ಕೆ ಚಾನ್ಸೇ ಇಲ್ಲ ಅಂತ ಅಂದಾಗ, ಹೌದು ನಿನಗೂ ಸಹ ನಂಬೋಕ್ಕಾಗಲ್ಲ, ಯಾಕೆಂದರೆ ಒಳ್ಳೆಯವನ ಥರ ಮುಖವಾಡ ಹಾಕ್ಕೊಂಡು ಬಂದು ನಮಗೆಲ್ಲ ಮೋಸ ಮಾಡಿದಾನಲ್ಲ, ಇಂಥ ವಂಚನೆ ಮಾಡ್ತಾನೆ ಅಂತ ನಮಗೂ ಗೊತ್ತಿರಲಿಲ್ಲ ನೋಡು, ಅವನಲ್ಲಿ ಯಾವುದೇ ರೀತಿ ದೋಷನ ನಾವು ಹುಡುಕ್ಲಿಲ್ಲ, ಅದಕ್ಕೆ ಈ ಥರ ಮಾಡ್ದ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ. ಆವಾಗ ಮತ್ತೆ ಅಮರ್ ಕೇಳ್ತಾ ಇರ್ತಾನೆ, ನಿನ್ನ ಹೇಳಿದ ಪ್ರಕಾರನೇ ನಂಬ್ತೀನಿ, ಆದರೆ ಬಟ್ ವೈ ಅವ್ರು ಯಾಕೆ ನನ್ನನ್ನು ಹೊಡಿತಾರೆ ಅಂತ ಅಂದಾಗ, ಗೊತ್ತಾಗಲ್ವಾ ನಿನ್ನ ಜೊತೆ ನಾನು ಸ್ವಲ್ಪ ಅವನಿಗೆ ಹೊಟ್ಟೆ ಉರಿಲಿ ಅಂತ ಜೊತೆಗೆ ಮೂವ್ ಮಾಡ್ತಾ ಇದ್ದೆ, ಹಾಗೆ ಜಲಸ್ ಫೀಲ್ ಆಗಿ ನಿನಗೆ ಹೊಡೆದಿದ್ದೆ ಅಷ್ಟೇ ಅಂತ ಹೇಳ್ತಿರ್ಬೇಕಾದ್ರೆ ಅವನು ಮುಖನ ಒಂಥರ ಮಾಡ್ಕೊಂಡು ಏನು ಹೇಳ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಮತ್ತೆ ಅಮರ್ ಕೇಳ್ತಾ ಇರ್ತಾನೆ, ಇಷ್ಟಕ್ಕೆಲ್ಲ ಯಾರಾದರೂ ಅಟ್ಯಾಕ್ ಮಾಡಿಸ್ತಾರೆ ಅಂದಾಗ, ಹೌದು ಮಾಡಿಸ್ತಾರೆ, ನಿನಗೆ ಗೊತ್ತಾ, ಅವನು ಮುಖವಾಡ ಹಾಕೊಂಡೆ ಬಂದ, ಆಗ ನಾನು ಅವ್ನ ಮುಖವಾಡನ ಕಳಚಿ ಅರೆಸ್ಟ್ ಮಾಡಿಸ್ದೆ, ಆದರೆ ಅವನು ನಾನು ಅರೆಸ್ಟ್ ಮಾಡಿದ ತಕ್ಷಣ ಆಂಟಿಸಿಪೇಟರಿ ಬೇಲ್ ತಗೊಂಡು ಅವನು ಅದರಡೆ ಪ್ರೀ ಪ್ಲ್ಯಾನ್ ಮಾಡಿಕೊಂಡು ಬೇಲ್ ತೊಗೊಂಡು ಹೊರಗಡೆ ಬಂದೇ ಬಿಡ್ತಾನೆ, ಇವಾಗ ನಾನು ಅರೆಸ್ಟ್ ಮಾಡಿದರೆ ತಕ್ಷಣ ಬೇಲ್ ತೊಗೊಂಡು ವಾಪಸ್ ಬಂದೇ ಬಿಟ್ಟ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಅವನೊಬ್ಬ ಸ್ಕೌಂಡ್ರಲ್ ಅಂತ ಬೈತಾ ಇರಬೇಕಾದ್ರೆ, ಇಲ್ಲ ಗೌರಿ ನಿಜವಾಗ್ಲೂ ಅವನು ಮಾಡಿರೋಕ್ಕೆ ಚಾನ್ಸೇ ಇಲ್ಲ, ನನ್ನ ಕೈಲಿ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಅಂತ ಅಮ್ಮರು ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾನೆ. ಆಗ ಮತ್ತೆ ಗೌರಿ ಬೇಜಾರು ಮಾಡ್ಕೊಬಿಟ್ಟು, ಲೀವ್ ಇಟ್, ಅದನ್ನು ಬಿಟ್ಬಿಡು ಆಯಿತಾ ಅಂತ ವೇಸ್ಟ್ ಪರ್ಸನ್ ಬಗ್ಗೆ ಮಾತಾಡಿಕೊಂಡು ನನ್ನ ಟೈಮ್ ವೇಸ್ಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ, ನನ್ನ ಪಾಡಿಗೆ ನನ್ನ ಬಿಡು ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಅಮರ್ ಹೇಳ್ತಾ ಇರ್ತಾನೆ, ಕೋಪ ಮಾಡ್ಕೋಬೇಡ ಗೌರಿ, ಸಮಾಧಾನವಾಗಿರು, ತಾಳ್ಮೆಯಿಂದ ಯೋಚನೆ ಮಾಡು, ಕೋಪದ ಬುದ್ಧಿಗೆ ಮೂಗನ್ನ ಕೊಡಬೇಡ ಅಂತ ಹೇಳ್ತಾ ಇರಬೇಕಾದ್ರೆ, ನಾನು ಈ ರೀತಿ ಸಮಾಧಾನವಾಗಿ ನಾನೇನಾದರೂ ಕೂತ್ಕೊಂಡ್ರೆ ನಮ್ಮನ್ನು ಸಮಾಧಾನ ಮಾಡಿಬಿಡ್ತೇನೆ ವ್ಯಕ್ತಿ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಗೌರಿ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಮೊದಲು ನೀನು ಹುಷಾರಾಗು, ನಿನ್ನನ್ನು ನನಗೆ ಈ ರೀತಿ ನೋಡೋಕ್ಕೆ ಇಷ್ಟ ಆಗ್ತಿಲ್ಲ ಅಂದಾಗ, ಸರಿ ನಾನು ಹುಷಾರಾಗಿ ಬರ್ತೀನಿ, ಬಟ್ ಶಂಕರ್ ಅವ್ರ ಮೇಲೆ ಅನುಮಾನ ಪಡಬೇಡ, ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾನೆ.
ಆಗ ಗೌರಿ ಮತ್ತೆ ಕೋಪ ಮಾಡಿಕೊಂಡು ನೆವರ್ ಜೀವನದಲ್ಲಿ ಮತ್ತೆ ಯಾವತ್ತೂ ನಾನು ಅವ್ನ ಮುಖನ ನೋಡಲ್ಲ ಬಾಯ್ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೊರಟು ಹೋಗ್ತಾ ಇರ್ತಾಳೆ. ಮತ್ತೆ ಹೊರಗಡೆ ಬಂದ್ಬಿಟ್ಟು ಗೌರಿ ಇನ್ಸ್ಪೆಕ್ಟರ್ಗೆ ಹೇಳ್ತಾ ಇರ್ತಾಳೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಏನಾದ್ರು ಎಮರ್ಜೆನ್ಸಿ ಇದ್ರೆ ನನಗೆ ಕಾಲ್ ಮಾಡಿದಾಗ ಸರಿ ಮೇಡಮ್ ಅಂತ ಸಲ್ಯೂಟ್ ಹೊಡೆದು ಕಳಿಸ್ತಾ ಇರ್ತಾರೆ. ಇನ್ನೊಂದು ಕಡೆ ಅಮ್ಮ ಯೋಚನೆ ಮಾಡ್ತಾ ಇರ್ತಾನೆ, ಶಂಕರ್ ಅವರು ಖಂಡಿತ ಈ ಥರ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಯಾರೋ ಕಾಣದ ಕೈಗಳು ಅವನ ಹಿಂದೆ ಈ ಥರ ಆಟ ಆಡಿಸ್ತಿದ್ದಾರೆ ಅಂತ ಹೇಳ್ಕೊತಾ ಇರ್ತಾನೆ. ಒಂದು ಕಡೆ ಭೈರದೇವಿ ಹತ್ರ ಖುಷಿಯಾಗಿ ಓಡಿ ಬಂದ್ಬಿಟ್ಟು ಗಂಗಾ ಹೇಳ್ತಾ ಇರ್ತಾಳೆ, ಅತ್ತೆವ ನಮ್ಮ ಪ್ಲಾನ್ ಸಕ್ಸಸ್ ಅಂತ ಖುಷಿಯಾಗಿ ಹೇಳ್ತಿರ್ಬೇಕಾದ್ರೆ, ಹೌದು ಕಣವ, ದೇವ್ರ ದಯದಿಂದವ ದೇವರು ನಮ್ಮ ಕಡೆ ಇದ್ದಾನೆ, ಎಲ್ಲ ಒಳ್ಳೇದಾಗ್ತಿದೆ. ಈಗ ನನ್ನ ಹತ್ರ ಇರೋದು ಎರಡು ವಿಷಯ, ಒಂದು ಶಂಕರನಿಂದ ಗೌರಿನ ದೂರ ಮಾಡೋದು, ಇನ್ನೊಂದು ಆ ಮಗುನಿಂದನೂ ಶಂಕರನ ದೂರ ಮಾಡಬೇಕು. ಅಂತೂ ಇಂತೂ ಹೇಗೋ ಗೌರಿ ಶಂಕರನಿಂದ ದೂರ ಆಗಿದ್ದಾಳೆ, ಇನ್ನೇನಿದ್ರು ಆ ಮಗುನ ಶಂಕರನಿಂದ ದೂರ ಮಾಡಬೇಕು. ಆಮೇಲೆ ಈ ಸುನಂದ ಮತ್ತು ಈ ಪಾರ್ವತಿ ಎಲ್ಲರೂ ಏನು ಲೆಕ್ಕಕ್ಕಿಲ್ಲ ಬಿಡು, ಆಮೇಲೆ ಅವ್ರನ್ನ ನೋಡ್ಕೊಳ್ಳೋಣ. ಯಾಕೋ ಕಣೆ ಪಾರ್ವತಿ ಇತ್ತೀಚೆಗೆ ಚಿಗುರು ಕಂಡಳೆ, ಅವಳನ್ನ ವಿಚಾರಿಸ್ಕೊತೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಆ ಪಾರ್ವತಿನ ಯಾವ ರೀತಿ ಚೂಟ್ಬೇಕು ಅಂತ ನನಗೆ ಗೊತ್ತು, ನಾನು ಬಿಟ್ಟೆನಾ, ಎಷ್ಟರಾಗಲಿ ನಾನು ಅಂದ್ಕೊಂಡಂಗೆಲ್ಲ ಆಗಿಬಿಟ್ರೆ ನಾನು ನೀನು ಭೈರವ ಚೆಂದಾಗಿರ್ಬೋದು ಖುಷಿಯಾಗಿರ್ಬೋದು ಅಂತ ಅಂದಾಗ, ಹೌದು ಅತ್ತೆವಾ ಆಗಲೇ ಏನು ಹೇಳಿದ್ರಲ್ಲ, ಶಂಕರನಿಂದ ಭುವಿನ ದೂರ ಮಾಡಬೇಕು ಅಂತ ಹೇಳಿದ್ರಲ್ಲ, ಆ ಕೆಲಸ ನಾನು ಮಾಡೋಕ್ಕೆ ಒಂದು ಸ್ಟೆಪ್ ಅಲ್ಲೇ ಮುಂದೆ ಬಂದಿದ್ದೀನಿ ಅಂದಾಗ, ಏನು ಹೇಳ್ತಾ ಇದ್ದೀವಿ ಅಂದಾಗ, ನಾನು ಶಂಕರನಿಗೆ ಊಟ ತಗೊಂಡು ಹೋದ್ಮೇಲೆ ಅಥವಾ ಆ ಭುವಿ ಕಾಲ್ ಮಾಡ್ತಾಯಿದ್ಲು, ತುಂಬ ಸಲ ಕಾಲ್ ಮಾಡ್ತಿದ್ಲು. ಆಗ ಶಂಕರನ್ ಕಾಣ್ದಂಗೆ ಆ ನಂಬರ್ನ ಬ್ಲಾಕ್ ಮಾಡಿಬಿಟ್ಟೆ. ಇವಾಗ ಕಾಲ್ ಕನೆಕ್ಷನ್ ಏನೋ ಕಟ್ ಆಯಿತು, ಆದರೆ ಅವರಿಬ್ಬರು ಕನೆಕ್ಷನ್ನು ನಾವು ಆದಷ್ಟು ಬೇಗ ಕಟ್ ಮಾಡೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡಬೇಕು, ಅವರಿಬ್ಬರು ಭೇಟಿ ಆಗಬಾರ್ದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಮತ್ತೆ ಭೈರದೇವಿ ಹೇಳ್ತಾ ಇರ್ತಾಳೆ, ಇದನ್ನು ನೀನು ತಪ್ಪಾಗಿ ತಿಳ್ಕೊಂಡಿರೋದು ಕಣವ ಅಂದಾಗ, ಏನು ಹೇಳ್ತಾ ಇದ್ದೀರಾ ಅತ್ತೆವ ಅಂದಾಗ, ನೋಡವ ಶಂಕರ ಏನಾದರೂ ಆ ಮಗುನ ನೋಡಬೇಕು ಅಂತ ಹೋಗೋದಾಗಲಿ ಅಥವಾ ಆ ಮಗು ಇವನನ್ನ ನೋಡಬೇಕು ಅಂತ ಏನಾದರೂ ಹೋಗೋದಿದ್ರೆ ಅದು ಗೌರಿನೇ ಅಡ್ಡವಾಗಿ ನಿಂತ್ಕೋತಾಳೆ. ಹೆಂಗಿದೆ ಅಂತಂದರೆ, ಇವಾಗ ನಾವು ಮುಟ್ಸಿರೋ ಬಿಸಿ ಕೊತ ಅಂತ ಕುದಿತಾ ಇದೆ, ಇವಾಗ ಶಿವರುದ್ರಗಿಂತ ಹೆಚ್ಚಾಗಿ ಶಂಕರ ಮೇಲೆ ಕೊತ ಅಂತ ಸೇಡೆಲ್ಲ ಕುದಿತಾ ಇದೆ ಅಂತ ಹೇಳ್ತಾ ಇರ್ತಾಳೆ. ಈಗ ಆಲ್ರೆಡಿ ಗೌರಿ ಮನಸ್ಸು ಕೊತ ಅಂತ ಕುದಿತಾ ಇದೆ, ಈಗ ಏನಾದರೂ ಅವನು ಭೇಟಿ ಮಾಡೋಕ್ಕೆ ಅಂತ ಹೋದರೆ ಖಂಡಿತ ಅವಳು ಆ ಭುವಿನ ಭೇಟಿ ಮಾಡೋಕ್ಕೆ ಬಿಡಲ್ಲ, ನಾವೇನು ಕೆಲಸ ಮಾಡೋದು ಬೇಡ, ತಂತನಾಗಿ ಗೌರಿನೇ ಎಲ್ಲ ಮಾಡ್ತಾಳೆ ಅಂದಾಗ, ಬಿಡಿ ಅಥವಾ ನಮಗೆ ಒಳ್ಳೇದೇ ಆಯ್ತಲ್ವ, ಇನ್ನೂ ಖುಷಿನೇ ಆಯಿತು, ನಮ್ಮ ಕೆಲಸ ಕಡಿಮೆ ಆಯಿತು ಅಂತ ಹೇಳ್ತಾ ಇರ್ತಾಳೆ. ಭೈರದೇವಿ ಹೇಳ್ತಾ ಇರ್ತಾಳೆ, ಇದನ್ನೇ ಕಣವ ನಾನು ಹೇಳಿದ್ದು, ಈ ಭೈರದೇವಿ ಯಾವತ್ತೂ ಲೆಕ್ಕಾಚಾರದಲ್ಲಿ ತಪ್ಪು ಹಾಕಲ್ಲ ಅಂತ ಅನ್ಬೇಕಾದ್ರೆ ತುಂಬ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ಗಂಗಾ, ಇನ್ನೊಂದು ಕಡೆ ಆನಂದ್ ಮತ್ತು ವಿಜಯ್ ಇಬ್ಬರು ಸಹ ಭುವಿ ಬುಕ್ಸನ್ನ ನೋಡ್ತಾ ಇರಬೇಕಾದ್ರೆ ಅಲ್ಲಿ ಭುವಿ ಸ್ಕೂಲಿಗೆ ರೆಡಿಯಾಗಿ ಬರ್ತಾ ಇರ್ತಾಳೆ. ಇವತ್ತು ನಾನು ಡೆವಿಲ್ ಅಂಕಲ್ನ ಮೀಟ್ ಮಾಡ್ಬೋದು ಅಂತ ಖುಷಿಯಾಗಿ ಬಂದು, ವಾಸಂತಿ ನನ್ನ ಬಾಕ್ಸ್ ರೆಡಿನಾ ಅಂದಾಗ, ರೆಡಿ ಆಯಿತು ಪುಟ್ಟ, ಬಿಸಿ ಪಡ್ಡು ರೆಡಿ ಮಾಡಿದ್ದೀನಿ ಅಂತ ಅಂದಾಗ, ಸರಿ ತಗೋಬಾ ಬೇಗ ಅಂತ ಹೇಳ್ತಾ ಇರ್ತಾಳೆ. ಆವಾಗ ವಿಜಯ್ ಹೇಳ್ತಾಳೆ, ಇದೇನಿದು ಈ ಥರ ಸ್ಕೂಲಿಗೆ ರೆಡಿಯಾಗಿದೆಯಾ, ಶೂನೆಲ್ಲ ಸರಿ ಮಾಡ್ಕೊ ಅಂತ ಟೈಪ್ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಗೌರಿ ಬಂದುಬಿಟ್ಟು, ರೆಡಿನ ಮಗಳೇ ಅಂದಾಗ, ಹ್ಞೂ ಅಮ್ಮ ನಾನು ರೆಡಿ ಆಗಿದ್ದೀನಿ ಅಂತ ಭುವಿ ಹೇಳ್ತಾ ಇರ್ತಾಳೆ. ಆವಾಗ, ನೋಡು ಪುಟ್ಟ, ನಿನ್ನನ್ನು ಸ್ಕೂಲಿಗೆ ಕಳಿಸೋದು ನಾನು ಓದೋಕ್ಕೆ, ಓದ್ಯಾ ಬಂದ್ಯಾ ಅಷ್ಟೇ ನಿನಗೆ ಗೊತ್ತಿರಬೇಕು, ಅದನ್ನು ಬಿಟ್ಟು ಡೆವಿಲ್ ಅಂಕಲ್ನ ಮೀಟ್ ಮಾಡ್ತೀನಿ ಅಲ್ಲಿ ಇಲ್ಲಿಗೆ ಏನಾದರೂ ಹೋಯ್ತು ಅಂದರೆ ಸರಿ ಇರಲ್ಲ ಅಂತ ಕೈ ತೋರಿಸಿ ಮಾತಾಡ್ತಿರ್ಬೇಕಾದ್ರೆ ಭೂಮಿನೂ ಸಹ ಅಮ್ಮ ಅಂತ ಜೋರಾಗಿ ಕಿರ್ತಾ ಇರ್ತಾಳೆ. ಏನು ಸೌಂಡ್ ಮಾಡ್ತಿದ್ಯಾ, ಹೇಳ್ದಷ್ಟು ಮಾಡಬೇಕಷ್ಟೇ. ಅಕ್ಕ ನೋಡು, ಇವಳು ಯಾವ ಸ್ವಿಮ್ಮಿಂಗ್ ಕ್ಲಾಸಿಗೂ ಹೋಗೋದು ಬೇಡ, ಡ್ಯಾನ್ಸ್ ಕ್ಲಾಸಿಗೂ ಹೋಗೋದು ಬೇಡ, ನಮ್ಮ ಪಾಡಿಗೆ ನಾವು ಇದ್ಬಿಡೋಣ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತ ಅಂದರು. ಬೆನ್ನಿಗೆ ಹತ್ತಿದ ಬೇತಾಳ ಥರ ಡೆವಿಲ್ಲು ಎಲ್ಲ ಕಡೆ ಬಂದುಬಿಡ್ತಾನೆ ಅಂತ ಬೈತಾ ಇರಬೇಕಾದ್ರೆ ಇಲ್ಲಿ ವಿಜಯ್, ಆನಂದ, ವಸಂತಿ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಮತ್ತೆ ಗೌರಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ನಾನು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇಲ್ಲ ಅಕ್ಕ, ಅದಕ್ಕೆ ಇವ್ರ ಜೊತೆ ಸ್ಕೂಲಿಗೆ ಗಳನ್ನು ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಅಮ್ಮ ಪ್ಲೀಸ್ ಅಮ್ಮ ನನ್ನ ಮಾತು ಕೇಳು ಅಂತ ಭುವಿ ಹೇಳ್ತಾ ಇರ್ತಾಳೆ. ಮತ್ತು ಈ ಕಡೆ ವಿಜಯನೂ ಸಹ ಹೇಳ್ತಾ ಇರ್ತಾಳೆ, ಯಾವುದೋ ರೀಸನ್ ಇಟ್ಕೊಂಡು ಪಾಪುನ ಸ್ವಿಮ್ಮಿಂಗ್ ಪೂಲಿಗೆ ಹೋಗಬೇಡ, ಡ್ಯಾನ್ಸ್ ಕ್ಲಾಸಿಗೆ ಹೋಗಬೇಡ ಅಂತ ಹೇಳ್ತಾ ಇದೆಯಲ್ಲ, ಬೇಕಾದರೆ ಮಗು ಜೊತೆ ನಾನು ಹೋಗಿ ಬರ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ, ಬೇಡ ಅಕ್ಕ ನೀವು ಸಹ ಹೋಗಬೇಡಿ, ಯಾಕೆಂದರೆ ಅಲ್ಲಿಗೂ ಅವನು ಬಂದುಬಿಡ್ತಾನೆ, ಮೊದಲೇ ನಿಮಗೆ ಅವನ ಮೇಲೆ ತುಂಬ ಸಾಫ್ಟ್ ಕಾರ್ನರ್ ಇದೆ, ನಾನು ಎಷ್ಟು ಹೇಳಿದರೂ ಸಹ ನೀವು ಕೇಳಲ್ಲ, ಅವನ ಜೊತೆ ಮಾತಾಡ್ತೀರಾ ಅಂತ ಹೇಳ್ತಾ ಇರ್ತಾಳೆ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ನಾನು ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇಲ್ಲ, ನೋಡು ಭುವಿ ನಿನಗೆ ಆಗಲೇ ಹೇಳಿದ್ದೀನಿ, ನೀನೇನಾದರೂ ಡೆವಿಲ್ ಅಂಕಲ್ ಜೊತೆ ಮಾತಾಡಿದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ, ಅದ್ರ ಮೇಲೂ ಮಾತಾಡ್ತೀನಿ ಅಂತ ಅಂದರೆ ಅಮ್ಮನಿಗೆ ತುಂಬ ಕೋಪ ಬರುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಭುವಿನೂ ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾಳೆ. ಆಗ ಮತ್ತೆ ಭುವಿ ಬೇಜಾರು ಮಾಡ್ಕೊಂಡು, ಹೋಗಿ ಅಮ್ಮ ಎಲ್ಲದಕ್ಕೆ ಏನಾದರೂ ಒಂದು ಹೇಳೇ ಬಿಡ್ತೀರಾ ಅಂತ ಕೋಪ ಮಾಡ್ಕೊಂಡು ಸ್ಕೂಲ್ ಬ್ಯಾಗು ಲಂಚ್ ತೊಗೊಂಡು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಆನಂದ್ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ, ಆಲ್ರೆಡಿ ನಿನ್ನ ಮೇಲೆ ಭುವಿ ಮೇಲೆ ತುಂಬ ಸಲ ಅಟ್ಯಾಕ್ ಆಗಿದೆ, ಡೆವಿಲು ಬೇಡ ಅಂತ ಹೇಳ್ತಿದ್ದಿಲ್ಲ ಅಮ್ಮ ಅಂತ ಎನ್ಬೇಕಾದ್ರೆ, ಅಪ್ಪಾಜಿ ಈ ವಿಷಯದಲ್ಲಿ ನೀವು ಬರಬೇಡಿ ಅಂತ ಅಂದಾಗ, ಅಲ್ಲವೇ ಅಂತ ಮತ್ತೆ ವಿಜಯ್ ಕೇಳ್ತಾ ಇರಬೇಕಾದ್ರೆ, ಅಕ್ಕ ಮಾಂಸದ ರುಚಿ ನೋಡಿರೋ ಅವನಿಗೆ ಮೊಸರನ್ನ ಹಾಕಿದರೆ ಇಷ್ಟ ಆಗಲ್ಲ, ಹಾಗೆ ಒಂದ್ಸಲ ರಕ್ತ ನೋಡಿದವನಿಗೆ ಮತ್ತೆ ಅದು ಸುಮ್ಮನೆ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾಳೆ. ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಆ ಡೆವಿಲ್, ಇದ್ರ ಬಗ್ಗೆ ನನಗೆ ವಾದ ಮಾಡೋಕ್ಕೆ ಮತ್ತೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಹಂಗಂದ್ರೆ ಗೌರಿ ಅಂತ ಮತ್ತೆ ವಾಸಂತಿ ಕೇಳ್ತಾ ಇರ್ತಾಳೆ. ಮತ್ತೆ ವಾಸಂತಿ ಹೇಳ್ತಾ ಇರ್ತಾಳೆ, ಸರಿಯಾಗಿ ಯೋಚನೆ ಮಾಡಿ ಹೇಳು, ಡೆವಿಲ್ ಇಲ್ಲ ಅಂತಂದರೆ ಯಾರಾದರೂ ನಮ್ಮನ್ನು ಮತ್ತೆ ಅಟ್ಯಾಕ್ ಮಾಡಿದರೆ ಏನು ಮಾಡೋದು ಅಂತ ಅಂದಾಗ, ನೋಡಿ ಅಮ್ಮ ನಾನು ಸರಿಯಾಗಿ ಯೋಚನೆ ಮಾಡಿ ಹೇಳಿದ್ದೀನಿ, ಆಗೇನೂ ಆಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ವಾಸಂತಿ, ಆನಂದ್ ಅವಳ ಮುಖನ ಬೇಜಾರು ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಮತ್ತೆ ಗೌರಿ ಹೇಳ್ತಾ ಇರ್ತಾಳೆ, ಒಂದು ಜಿಲ್ಲೆ DC ಆಗಿ ನಾನು ರೌಡಿಯಿಂದ ರಕ್ಷಣೆ ತೊಗೋಬೇಕು ಅಂತಂದರೆ ಅದು ನನಗೆ ಬೇಡ,
ಅಂತ ಕೋಪ ಮಾಡಿಕೊಂಡು ಗೌರಿ ಹೋಗೇ ಬಿಡ್ತಾಳೆ. ಗೌರಿ ಗೌರಿ ಅಂತ ಎಷ್ಟು ಕೂಗಿದ್ರು ಸಹ ಆನಂದ್ ಮಾತಿಗೆ ರೆಸ್ಪಾನ್ಸ್ ಮಾಡದೆ ತನ್ನ ಪಾಡಿಗೆ ತಾನು ಗೌರಿ ಹೋದಾಗ ಇವರೆಲ್ಲ ಬೇಜಾರು ಮಾಡ್ಕೊಂಡು ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ. ಒಂದು ಕಡೆ ಶಂಕರ ರೂಮಲ್ಲಿ ಯೋಚನೆ ಮಾಡ್ಕೊಂಡು ಕೂರ್ತಿರ್ಬೇಕಾದ್ರೆ ಅಲ್ಲಿ ಚುರುಮುರಿ ಮತ್ತೆ ಕೋಳಿ ಬಂದು, ಜೋಗಣ್ಣ ಯಾಕೆ ಹಿಂಗೆ ಯೋಚನೆ ಮಾಡ್ಕೊಂಡು ಕೂತಿದ್ಯಾ, ಆಗಿದ್ದಾಗೋಯ್ತು, ಮುಂದೆ ಏನಾಗುತ್ತೆ ಅದನ್ನ ಹೇಗೆ ಸರಿ ಮಾಡಬೇಕು ಅಂತ ಯೋಚನೆ ಮಾಡೋಣ, ಎಲ್ಲ ಒಳ್ಳೇದಾಗುತ್ತೆ ಬಿಡಿ ಅಣ್ಣ ಅಂತ ಹೇಳ್ತಾ ಇರ್ತಾರೆ. ಒಂದು ಕಡೆ ಚುರುಮುರಿ ಹೇಳ್ತಾ ಇರ್ತಾನೆ, ಅಣ್ಣ ನೀನು ಈ ರೀತಿ ಕೂತ್ಕೋಬೇಡ, ನಮಗೆ ನೋಡೋಕ್ಕಾಗಲ್ಲ, ನೀನು ಯಾವಾಗಲೂ ಖಡಕ್ ಆಗಿ ಮಾತಾಡ್ತಿರ್ಬೇಕು, ಅವಾಗಲೇ ಶಂಕರಣ್ಣನ ಹೆಸರಿಗೆ ಒಂದು ಬೆಲೆ, ಪ್ಲೀಸ್ ಎದಳ್ಳೋಣ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರ ಅವ್ರ ಹತ್ರ ಹೇಳ್ತಾ ಇರ್ತಾನೆ, ನೀವು ಹೇಳಿದಷ್ಟು ಅದು ಸುಲಭ ಅಲ್ಲ, ನಾನು ಗೌರಿಯಿಂದ ದೂರ ಇದ್ದೀನಿ ಅಂತ, ಹಾಗೆ ದೂರ ಆಗ್ತೀನಿ ಅಂತ ನನಗೆ ಬೇಜಾರಲ್ಲ, ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ನನ್ನ ಸಮಸ್ಯೆ ಏನು ಗೊತ್ತಾ, ರೌಡಿ ಬೇಬಿಯಿಂದ ನಾನು ದೂರ ಇರಬೇಕು, ಹಾಗೆ ರೌಡಿ ಬೇಬಿ ಜೊತೆ ಮಾತಾಡಬಾರ್ದು ಅಂತ ಗೌರಿ ಹೇಳ್ತಾಳೆ. ಅದೇ ನನಗೆ ದೊಡ್ಡ ಸಮಸ್ಯೆ, ನಾನು ಹೇಗ್ಲ ಅವಳನ್ನ ಬಿಟ್ಟಿರಲಿ ಅಂತ ಹೇಳ್ತಾ ಇರಬೇಕಾದ್ರೆ ಇವರಿಬ್ಬರು ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ. ಅಲ್ಲ ಕಂಡ್ಲ ಚುರುಮುರಿ, ನಾನು ಜೀವನದಲ್ಲಿ ತುಂಬ ನೋವನ್ನು ಅನುಭವಿಸಿದ್ದೆ, ಹಾಗೆ ಜೀವನ ಕುಗ್ಗೋಗಿತ್ತು, ಅವಾಗ ರೌಡಿ ಬೇಬಿ ಬಂದಮೇಲೆ ಎಲ್ಲ ಸರಿಯಾಯಿತು ಅಂತ ಅಂದ್ಕೊಂಡೆ, ಇವಾಗ ನೋಡಿದರೆ ಮಾತಾಡಿಸ್ಬಾರ್ದು, ಅವಳನ್ನ ನೋಡಬಾರ್ದು ಅಂತ ಹೇಳಿದರೆ ನಾನು ಹೆಂಗ್ಲ ಇರೋದು ಅಂತ ಬೇಜಾರು ಮಾಡಿಕೊಂಡು ಹೇಳ್ತಾ ಇರ್ತಾನೆ. ಅದನ್ನು ನೆನೆಸ್ಕೊಂಡ್ರೆ ತುಂಬ ಸಂಕಟ ಆಗುತ್ತೆ, ನಾನು ಈ ಥರ ಇದ್ದರೆ ಬದುಕಿದ್ರು ಸತ್ತಂಗೆ ಕಂಡ್ರಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಕೋಳಿ ಹೇಳ್ತಾ ಇರ್ತಾನೆ, ಥೂ ಅಣ್ಣ ಬಿಡ್ತು ಅಂತ ಹೇಳೋಣ ಅಂದರೆ ಹೆಂಗಣ್ಣ, ನೀನು ಅದಕ್ಕೆ ದೂರ ಆಗಿ 6 ವರ್ಷ ಆಗಿತ್ತು, ನೀವು ಮತ್ತೆ ಒಂದಾಗ್ತೀರಾ ಅಂತ ಏನಾದ್ರು ಅಂದ್ಕೊಂಡಿದ್ರಾ, ಈಗ ದೇವರು ಒಂದು ಮಾಡೋಕ್ಕೆ ಅಂತ ಟ್ರೈ ಮಾಡ್ತಿಲ್ವಾ, ಆ ಸೂರ್ಯ ಚಂದ್ರಗಳಿಗೆ ಗ್ರಹಣ ತಪ್ಪಿದ್ದಲ್ಲ ಅಂದಮೇಲೆ ಮನುಷ್ಯರು ನಾವು ನಮಗೆ ಸಮಸ್ಯೆ ಎಲ್ಲ ತಪ್ಪಿದ್ದ ಅಣ್ಣ, ಎಲ್ಲ ಸರಿ ಹೋಗುತ್ತದೆ ಅಣ್ಣ, ಸ್ವಲ್ಪ ಟೈಮ್ ತಗೊಳುತ್ತೆ, ಅಲ್ಲಿವರೆಗೂ ಕಾಯಬೇಕು ಅಂತ ಕೋಳಿ ಚುರುಮರಿ ಹೇಳ್ತಾ ಇರಬೇಕಂತೆ. ಏನೋ ಗೊತ್ತಿಲ್ಲ ಕಂಡ್ರಲ್ಲ, ನಂದು ಟೈಮು ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಅಲ್ಲಿವರೆಗೂ ನಾನು ತಾಳ್ಮೆಯಿಂದ ಕಾಯ್ತಾ ಇರ್ತೀನಿ, ಎಲ್ಲರೂ ನನ್ನನ್ನು ನೋಡಿ ಶಂಕರ ಇಸ್ ಬ್ಯಾಕ್ ಅಂತ ಅನ್ಬೇಕು ಅಂತ ಅಂದಾಗ, ಇದು ನಮ್ಮ ಶಂಕರಣ್ಣನ ಮಾತು ಅಂತ ಅಂದರೆ ಅಂತ ಅಂದ್ಬಿಟ್ಟು ಇಬ್ಬರು ನಗಾಡ್ತಾ ಇರ್ತಾರೆ. ಕೋಳಿ ಚುರುಮುರಿ ಹೇಳ್ತಾ ಇರ್ತಾರೆ, ಅಣ್ಣ ಹೆಂಗೋ ನಮ್ಮ ದಾರಿಗೆ ಬಂದ, ಅಣ್ಣ ಇನ್ನೊಂದು ವಿಷಯ ನಾವು ಆ ಪ್ರಾಪರ್ಟಿ ತಗೊಂಡಿದ್ವಲ್ಲ ಅಂದಾಗ, ಯಾಕಲ ಯಾರಾದರೂ ಕಿರಿಕ್ ಮಾಡ್ತಿದ್ದಾರೆ ಅಂದಾಗ, ಆ ಥರ ಏನೂ ಇಲ್ಲ ಅಣ್ಣ, ರಿಜಿಸ್ಟ್ರೇಷನ್ ಏನಿಲ್ಲ, ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಬೇಕಿತ್ತು ಅಂದಾಗ, ಓ ಅಷ್ಟೇನ ಅಂದ್ಬಿಟ್ಟು ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಕೊಡೋಕ್ಕೆ ಅಂತ ಪರ್ಸ್ ತೆಗಿತಾ ಇರಬೇಕಾದ್ರೆ ಅಲ್ಲಿ ಆಧಾರ್ ಕಾರ್ಡ್ ಇರೋದೇ ಇಲ್ಲ. ಶಂಕರ ಪರ್ಸಲ್ಲೆಲ್ಲ ಆಧಾರ್ ಕಾರ್ಡ್ ಹುಡುಕ್ತಾ ಇರಬೇಕಾದ್ರೆ ಅಲ್ಲಿ ಸಿಗಲ್ಲ, ಇದೇನಿದು ಪರ್ಸ್ನಲ್ಲೇ ಇಟ್ಕೊಂಡಿದ್ನಲ್ಲ ಎಲ್ಲೋ ಇತ್ತು ಅಂದಾಗ, ಅಣ್ಣ ಗೆಪ್ಟಿ ಮಾಡ್ಕೊಳ್ಳೋಣ, ನಿನ್ನ ಪರ್ಸಲ್ಲಿ ಯಾರು ತೊಗೊಳಕ್ಕೆ ಬರ್ತಾರೆ, ಎಲ್ಲೋ ಇಟ್ಟಿದೆಯಾ ನೋಡು ಅಂದಾಗ, ಇಲ್ಲ ಕಂಡ್ಲಾ ನಾನು ಪರ್ಸಲ್ಲೇ ಇಡೋದು, ಮತ್ತೆ ಇನ್ನೆಲ್ಲೂ ಡಾಕ್ಯುಮೆಂಟ್ನ ಇಡಲ್ಲ ಅಂತ ಟೆನ್ಷನ್ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ಶಂಕರ ಕೋಪ ಮಾಡಿಕೊಂಡು, ಮನೇಲೂ ನಾನು ಯಾವ ಡಾಕ್ಯುಮೆಂಟ್ನು ಇಡಲ್ಲ ಕಾಣಲ್ಲ ಅಂದಾಗ, ಕೋಳಿ ಎಲ್ಲೋ ಅಣ್ಣ ಪರ್ಸ್ ತೆಗಿಬೇಕಾದ್ರೆ ಆಧಾರ್ ಕಾರ್ಡ ಬಿಡಿಸಿರ್ಬೋದು, ನನ್ನೆಲ್ಲ ಹುಡ್ಕೋಣ ಅಂತ ಕೋಳಿ ಚುರುಮರಿ ಎಲ್ಲ ಕಡೆ ಹುಡುಕ್ತಾ ಇರಬೇಕಾದ್ರೆ ಅಲ್ಲಿ ಟೇಬಲ್ ಹತ್ರ ಸಿಕ್ಬಿಡುತ್ತೆ. ಏನಣ್ಣ ಇಲ್ಲೇ ಇಟ್ಟು ಎಲ್ಲ ಕಡೆ ಹುಡುಕ್ತಿದ್ಯಾ ಅಂದಾಗ ಶಂಕರ ಏನು ಯೋಚನೆ ಮಾಡಿದೆ, ಓ ಹೌದಾ ಇಲ್ಲೇ ಇದೆಯಾ, ಸರಿ ನಿನ್ನ ಹತ್ರನೇ ಇಟ್ಕೋ, ಅದೇನೋ ಕೆಲಸ ಅಂದೆಲ್ಲ ಅದನ್ನು ಆದಮೇಲೆ ಕೊಡು ಅಂದಾಗ, ಸರಿ ಅಣ್ಣ ಅಂತ ಆಧಾರ್ ಕಾರ್ಡ್ನ ತಗೋತಾ ಇರ್ತಾನೆ. ಮತ್ತೆ ಆಧಾರ್ ಕಾರ್ಡ್ ಕೊಟ್ಬಿಟ್ಟು ಶಂಕರ ಯೋಚನೆ ಮಾಡ್ತಾ ಇರ್ತಾನೆ, ಅಲ್ಲ ನನ್ನ ಪರ್ಸಲ್ಲಿರೋ ಡಾಕ್ಯುಮೆಂಟ್ ಅಲ್ಲಿಗೆ ಹೋಗಿ ಹೇಗೆ ಬಿತ್ತು, ಯಾರಾದರೂ ಆಧಾರ್ ಕಾರ್ಡ ಎತ್ಕೊಂಡಿರ್ಬೋದಾ, ಇದರಿಂದ ಅವ್ರಿಗೇನು ಉಪಯೋಗ, ಅಥವಾ ನಾನೇ ಏನಾದರೂ ಮಿಸ್ ಆಗಿಟ್ಟಿದ್ನ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಭುವಿ ಡೆವಿಲ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ಅವಾಗ ಗೌರಿ ಬಂದು ಯಾರಿಗೆ ಫೋನ್ ಮಾಡ್ತಿದ್ದೀಯ ಅಂತ ಅಂದಾಗ ಅವಳು ಡೆವಿಲ್ಗೆ ಕಾಲ್ ಮಾಡ್ತಾ ಇರ್ತಾಳೆ. ಎಷ್ಟೇ ಕಾಲ್ ಮಾಡಿದರೂ ಸಹ ಅದು ನಾಟ್ ರೀಚಬಲ್ ಅಂತ ಬರ್ತಾ ಇರಬೇಕಾದ್ರೆ ಬೇಜಾರು ಮಾಡ್ಕೊತಿರ್ತಾಳೆ. ಅವಾಗ ಎಷ್ಟೇನು ಮಗಳೇ, ನಿನಗೆ ಬೆಳಗಿಂದ ಗಿಣಿ ಥರ ಹೇಳಿದ್ದೀನಿ, ಆದರೂ ಸಹ ನೀನು ಮತ್ತೆ ಅವರಿಗೆ ಕಾಲ್ ಮಾಡ್ತಿದ್ದೀಯ ಅಂದಾಗ, ಅಮ್ಮ ಪ್ಲೀಸ್ ಅಮ್ಮ, ಡೆವಿಲ್ ಅಂಕಲ್ನ ನಾನು ತುಂಬ ಹಚ್ಕೊಂಡಿದ್ದೀನಿ, ಇವಾಗ ಸಡನ್ನಾಗಿ ಬಿಡು ಅಂತಂದರೆ ತುಂಬ ಕಷ್ಟ ಆಗುತ್ತಮ್ಮ ಅಂತ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರಬೇಕಾದ್ರೆ ಅವಳ ಮುಖ ನೋಡ್ಕೊಂಡು ಇವಳು ಸಹ ಬೇಜಾರಾಗ್ತಾಳೆ. ಮತ್ತೆ ಒಂದು ಕ್ಷಣ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಕೋಪ ಮಾಡಿಕೊಂಡು, ನೋಡು ಬೆಳಗ್ಗೆ ಗಿಣಿಗೆ ಹೇಳ್ದಂಗೆ ಹೇಳಿದ್ದೀನಿ, ಮತ್ತೆ ನೀನೇನಾದರೂ ಈ ಥರ ಕೆಲಸ ಮಾಡಿದರೆ ಅಮ್ಮನ ಕೋಪ ನೋಡಬೇಕಾಗುತ್ತೆ, ಬೆಳ್ಳಗಿರುವುದೆಲ್ಲ ಹಾಲಲ್ಲ ಅಂತ ನೀನು ನಂಬಬೇಕು, ಅದೆಲ್ಲ ಸತ್ಯ ಅಲ್ಲ ಪುಟ, ನೀನು ನನ್ನ ಮಾತು ಕೇಳು, ಇಲ್ಲಾಂದರೆ ನನ್ನ ಕೋಪ ನೋಡ್ತೀಯ ಅಂತ ಹೇಳಿ ಬೈಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ವಿಜಯ್ ಬಂದುಬಿಟ್ಟು ಹೇಳ್ತಾ ಇರ್ತಾಳೆ, ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾ ಗೌರಿ ಅಂತ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಹೇಳಕ್ಕ ಏನು ಅಂತ ಅಂದಾಗ, ಅಲ್ಲ ಅವತ್ತು ನೀನು ಹೊರಗಡೆ ಕಾಡಿಗೆ ಅಂತ ಹೋಗಿರ್ಬೇಕಾದ್ರೆ ಅಲ್ಲಿ ಇನ್ಸ್ಪೆಕ್ಟರು ಇವನನ್ನ ರೌಡಿ ಅಂತ ಹೇಳಿದ್ದಕ್ಕೆ ಇಡೀ ಕರ್ನಾಟಕನೆಲ್ಲ ಅವರಷ್ಟು ಒಳ್ಳೆಯವ್ರು ಯಾರೂ ಇಲ್ಲ ಅಂತ ಹೇಳಿದೆ, ಹಾಗಾದರೆ ಅದೆಲ್ಲ ಸುಳ್ಳ, ನಿನ್ನ ಮತ್ತೆ ನಿನ್ನ ಮಗಳನ್ನ ಸೆಕ್ಯೂರ್ ಆಗಿ ಬಾಡಿಗಾರ್ಡ್ ಆಗಿ ನಿನ್ನ ಜೊತೆ ಇದ್ರಲ್ಲ ಅದೆಲ್ಲ ಸುಳ್ಳ, ಇವಾಗ ಯಾವುದೋ ಒಂದು ವಿಷಯ ಇಟ್ಕೊಂಡು ಈ ರೀತಿ ಮಾಡ್ತಾ ಇದೆಯಲ್ಲ, ನೀನು ಯೋಚನೆ ಮಾಡ್ತಿರೋದು ತಪ್ಪು ಅಂತ ಹೇಳ್ತಿರ್ಬೇಕಾದ್ರೆ ಸ್ಟಾಪ್ ಇಟ್ ಅಕ್ಕ ಅಂತ ಜೋರಾಗಿ ಕೂಗ್ತಾ ಇರ್ತಾಳೆ. ಅಲ್ಲ ಅಕ್ಕ, ನಾನು ನೋಡ್ತಾ ಇದ್ದೀನಿ, ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಕಾರಣ ಅನ್ನೋ ಹಾಗೆ ಎಲ್ಲ ತಪ್ಪು ನಂದೇ ಅಂತ ನೋಡ್ತಾ ಇದ್ದೀರಲ್ಲ, ಆ ಡೆವಿಲ್ ಯಾರು ಅಂತ ನಿಮಗೆ ಗೊತ್ತಾ ಅಕ್ಕ, ಇವಾಗ ಹೇಳ್ತೀನಿ ಕೇಳಿ, ನಿಮ್ಮ ದೃಷ್ಟಿಯಲ್ಲಿ ಬಾಡಿಗಾರ್ಡ್ ಆಗಿರೋ ಡೆವಿಲ್ ಆಗಿರ್ಬೋದು, ಆ ಹೆಸರಲ್ಲಿ ಅವನು ಪರಿಚಯ ಆಗಿರ್ಬೋದು, ಡೆವಿಲ್ ಆಗಿರ್ಬೋದು, ಆದರೆ ಅವನು ನನಗೆ ಶಂಕರ ಅಂತ ಹೇಳಿದಾಗ ತುಂಬ ಶಾಕಾಗಿ ವಿಜಯ್ ಅವಳ ಮುಖನೇ ನೋಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.